ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೇತ್ರ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ನಾನಿವತ್ತು ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಅಕ್ಕ ತುಂಬಾ ದಿನದಿಂದ ವ್ಯಾಕ್ಸ್ ಮಾಡು ಅಂತ ಕೇಳ್ತಾ ಇದ್ಲು. ನಂಗೆ ಮಾಡೋಕ್ಕೆ ಟೈಮ್ ಸಿಗಿರಲಿಲ್ಲ. ಸೊ ಇವತ್ತು ನಾನು ವ್ಯಾಕ್ಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವ್ಯಾಕ್ಸ್ ಮಾಡೋ ವಿಧಾನನ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇತ್ತೀಚೆಗೆ ವ್ಯಾಕ್ಸ್ ಮಾಡೋದು ಕಲ್ತ್ಕೊಂಡಿರೋದು 2 months ಕೋರ್ಸ್ ಕಲ್ತ್ಕೊಂಡು ಬಂದಿದ್ದೀನಿ. ಅದು ಹೆಂಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ನನಗೂ ಅಷ್ಟೊಂದು ಸರಿಯಾಗಿ ಮಾಡೋಕ್ಕೆ ಬರಲ್ಲ. ನಮ್ಮ ಅಕ್ಕನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡೋಣ ಹೆಂಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದೇನಪ್ಪ ಸ್ವೆಟರ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಬೆಂಗಳೂರಲ್ಲಿ ತುಂಬ ಚಳಿ ಫ್ರೆಂಡ್ಸ್, ಅದಕ್ಕೆ ನಾನು ಸ್ವೆಟರ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವ್ಯಾಕ್ಸ್ನ ಫಸ್ಟು ಹೀಟ್ ಮಾಡೋಕ್ಕೆ ಇಡಬೇಕಾಗುತ್ತೆ. ನಾನು 2 months ಕೋರ್ಸ್ ಮಾಡಿದ್ದೀನಿ ಅಂತ ಅನ್ನಲ್ವಾ, ಆ ಟೈಮಲ್ಲಿ ಅವರು ಇದನ್ನೇ ತೊಗೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೆ ಇದೇ ವ್ಯಾಕ್ಸ್ ಹೀಟರ್ನ ತೊಗೊಂಡಿದ್ದೆ. ಇದರಲ್ಲೇ ನಾನು ಇವಾಗ ವ್ಯಾಕ್ಸ್ನ ಹೀಟ್ ಮಾಡೋದಕ್ಕೆ ಇಡ್ತೀನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ನೋಡಿ ಫ್ರೆಂಡ್ಸ್, ಸ್ವಿಚ್ ಆನ್ ಮಾಡಿ ಇಟ್ಟಿದ್ದೀನಿ. ಇನ್ನೂ ಆನ್ ಮಾಡಿಲ್ಲ, ಸಾರಿ, ಸ್ವಿಚ್ ಇಟ್ಟಿದ್ದೀನಿ. ಇನ್ನು ಇದರಲ್ಲಿ ವ್ಯಾಕ್ಸ್ನ ಸ್ವಲ್ಪ ಇದರಲ್ಲಿ ಹಾಕ್ಬಿಟ್ಟು ಹೀಟ್ ಮಾಡೋಕ್ಕೆ ಇಡಬೇಕು. ವ್ಯಾಕ್ಸ್ ಮನೇಲೇ ಪ್ರಿಪೇರ್ ಮಾಡ್ಬೋದು ಫ್ರೆಂಡ್ಸ್. ಆ ವಿಡಿಯೋ ಕೂಡ ನಾನು ಮುಂಚೆ ಮಾಡಿದ್ದೀನಿ. ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಬೋದು. ಅದೇ ನಾನು ಕೋರ್ಸ್ಗೆ ಹೋದಾಗ ಅವ್ರು ಕಲಿಸ್ಕೊಟ್ಟಿದ್ರು, ಅದೇ ರೀತಿ ನಾನು ಮಾಡಿ ಕಲ್ತ್ಕೊಂಡಿದ್ದೆ. ನಿಮಗೂ ಅದನ್ನು ವಿಡಿಯೋ ಮುಖಾಂತರ ತಿಳಿಸಿದ್ದೆ ಫ್ರೆಂಡ್ಸ್. ಆ ರೀತಿ ಮನೇಲಿ ವ್ಯಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಅದಕ್ಕೆ ನನಗೆ ಮಾಡೋದಕ್ಕೆ ಟೈಮ್ ಇಲ್ಲ, ವ್ಯಾಕ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ನಾನು ಆಚೆ ಕಡೆಯಿಂದ ಒಂದು ವ್ಯಾಕ್ಸ್ನ ತೊಗೊಂಡು ಬಂದು ಇದರಲ್ಲಿ ಹಾಕ್ಕೊಂಡು ಹೀಟ್ ಮಾಡಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವ್ಯಾಕ್ಸ್ ಹೀಟರಲ್ಲಿ ವ್ಯಾಕ್ಸ್ನ ಹೀಟ್ ಮಾಡ್ತಾ ಇದ್ದೀನಿ. ಆಯಿತು, ವ್ಯಾಕ್ಸ್ ಹೀಟ್ ಆಗಿದೆ, ಹಾಗೆ ಆಟೋಮೆಟಿಕ್ ಆಗಿದೆ, ಆಫ್ ಆಗಿದೆ ಫ್ರೆಂಡ್ಸ್. ಇನ್ನು ಸ್ಟಾರ್ಟ್ ಮಾಡಬೇಕು. ವ್ಯಾಕ್ಸ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ವ್ಯಾಕ್ಸ್ ಹೀಟ್ ಆಗ್ತಾ ಇತ್ತು, ಆಟೋಮೆಟಿಕ್ಕಾಗಿ ಆಫ್ ಆಗಿದೆ. ಮತ್ತು ಅದೇನಾದರೂ ಕೂಲ್ ಆಯ್ತಂದ್ರೆ ಮತ್ತೆ ಅದೇ ಆನ್ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ಇದೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಅದು ಬಿಸಿ ಆಗಿತ್ತು. ಅದು ಲೇಟ್ ಆಯ್ತು ಸ್ವಲ್ಪ ವ್ಯಾಕ್ಸ್ ಮಾಡೋದಕ್ಕೆ. ಮತ್ತೆ ತಾನೇ ಕೂಲಾಗಿ ಮತ್ತೆ ಬಿಸಿ ಆಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಆನ್ ಆಗಿದೆ ಫ್ರೆಂಡ್ಸ್. ಆ ಥರ ಆಟೋಮೆಟಿಕ್ ಆಗಿ ಇರೋದು ಹೀಟರ್ ಇದು, ತಾನೇ ಆಫ್ ಆಯ್ತು ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಮಗಾಗ ವ್ಯಾಕ್ಸ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕು ಅಂತ ಹೇಳೋದಾದರೆ, ಪೌಡ್ರ್ ಬೇಕಾಗುತ್ತೆ. ಆಮೇಲೆ ಕೈಗೆ ಪೌಡ್ರ್ ಅಪ್ಲೈ ಮಾಡೋಕ್ಕೆ ಇದು ಸ್ಪಂಜ್ ಕೈಗೆ ಬೇಕಾಗುತ್ತೆ ಫ್ರೆಂಡ್ಸ್. ಕೈಗೆ ಅಪ್ಲೈ ಮಾಡೋಕ್ಕೆ ಇದೊಂದು ಬೇಕಾಗುತ್ತೆ. ಪೌಡ್ರ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇದರಿಂದ ವ್ಯಾಕ್ಸ್ ಅಪ್ಲೈ ಮಾಡಿ ವ್ಯಾಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಅದೇ ಫ್ರೆಂಡ್ಸ್, ವ್ಯಾಕ್ಸ್ ಅಪ್ಲೈ ಮಾಡಿದ್ಮೇಲೆ ಈ ವ್ಯಾಕ್ಸ್ ಸ್ಕ್ರಿಪ್ಟ್ಗಳಿಂದ ವ್ಯಾಕ್ಸ್ ಅಪ್ಲೈ ಮಾಡಿಬಿಟ್ಟು ಕೈಗೆ ಇದರಿಂದ ಆಮೇಲೆ ಅದನ್ನ ತೆಗಿಬೇಕು ಫ್ರೆಂಡ್ಸ್, ಹೇರ್ನ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅಂತ. ಬನ್ನಿ ನೋಡಿ ಫ್ರೆಂಡ್ಸ್, ವ್ಯಾಕ್ಸ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಪ್ರಿಪೇರ್ ಆಗಿ ಕೂತ್ಕೊಂಡಿದ್ದಾಳೆ. ಹ್ಯಾಂಡ್ ವಾಶ್ ಮಾಡಿಕೊಂಡು ಕೈಯೆಲ್ಲ ನೀಟಾಗಿ ಒರೆಸ್ಕೊಂಡು ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್. ಇನ್ನೇನು ವ್ಯಾಕ್ಸ್ ಮಾಡಬೇಕು ಅವಳಿಗೆ. ಕೈ ತುಂಬ ಪೇನ್ ಆಗುತ್ತೆ ಅಂತ ಹೇಳ್ತಾಳೆ, ಆದರೂ ಇವತ್ತು ಧೈರ್ಯ ಮಾಡಿ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್. ನೋಡೋಣ ಹೆಂಗೆ ಮಾಡಿಸ್ಕೊತಾಳೆ ಅಂತ ವ್ಯಾಕ್ಸು. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಮ್ಮ ತಂಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವ್ಯಾಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕೈಗಳಿಗೆ ಫಸ್ಟು ಪೌಡ್ರ್ ಹಾಕೋಬೇಕು ಫ್ರೆಂಡ್ಸ್. ಪೌಡ್ರ್ ಹಾಕೊಂಡು ಎಲ್ಲ ಕಡೆ ಅಪ್ಲೈ ಮಾಡಬೇಕು ಚೆನ್ನಾಗಿ. ಪೌಡ್ರ್ ಹಾಕೋ ಉದ್ದೇಶ ಏನು ಅಂತಂದರೆ, ಹೇರು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಕಾಣುತ್ತೆ ಪೌಡ್ರ್ ಹಾಕಿದೆ. ಇಲ್ಲ ಅಂತಂದರೆ ಚೆನ್ನಾಗಿ ಕಾಣೋದಿಲ್ಲ ಫ್ರೆಂಡ್ಸ್. ವ್ಯಾಕ್ಸ್ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಪದೇ ಪದೇ ಅಪ್ಲೈ ಮಾಡಿದಲ್ಲೇ ಮಾಡಿ ವ್ಯಾಕ್ಸ್ನ ಫುಲ್ ಕೈಯೆಲ್ಲ ಪೇನ್ ಆಗುತ್ತೆ ಅವರಿಗೆ ಮಾಡಿಸ್ಕೊಳ್ಳೋರಿಗೆ. ಸೊ ಅದಕ್ಕೆ ಪೌಡ್ರ್ ಅಪ್ಲೈ ಮಾಡಿದ್ರೆ ಹೇರ್ ಎಲ್ಲೆಲ್ಲಿ ಇರುತ್ತೆ ಅನ್ನೋದು ನಮಗೆ ಕ್ಲಿಯರಾಗಿ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕೆ ಪೌಡ್ರ್ ಹಾಕೋಬೇಕಾಗುತ್ತೆ. ಈಗ ಪೌಡ್ರ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವ್ಯಾಕ್ಸ್ ನೈಫ್ ಅಥವಾ ವ್ಯಾಕ್ಸ್ ಸ್ಪ್ಯಾಕ್ಚುಲಾ ಏನೋ ಲೈಕ್ ಈ ಥರ ಅಂತಾರೆ ಫ್ರೆಂಡ್ಸ್. ಇದರಿಂದ ನಾವು ಫಸ್ಟ್ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಬಿಸಿ ಆಗಿದೆ ಇವಾಗ. ಎರಡೇ ಕೈಗೆ ಮಾಡಬೇಕಲ್ವಾ ವ್ಯಾಕ್ಸ್ ನಮಕ್ಕಿಗೆ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ವ್ಯಾಕ್ಸ್ನ. ಚೆನ್ನಾಗಿ ಕಲಿಸ್ಬಿಟ್ಟು ಹಿಂಗೆ ತೊಗೊಂಡು ನೀಟಾಗಿ ಹಿಂಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಹೇರ್ ಗ್ರೋ ಯಾವ ಕಡೆ ಇರುತ್ತೆ ನೋಡಿ, ಅದರ ಅಪೋಸಿಟ್ ಆಗಿ ನಾವು ವ್ಯಾಕ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ನೋಡಿ, ಈ ಕಡೆ ಫ್ರೆಂಡ್ಸ್, ಈ ಕಡೆಯಿಂದ ಹಿಂಗೆ ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ. ಹಂಗಿದ್ರೆ ಹೇರ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಪದೇ ಪದೇ ಮತ್ತೆ ಅಪ್ಲೈ ಮಾಡಿ ಕೈಯೆಲ್ಲ ನೋವಾಗುತ್ತೆ ಫ್ರೆಂಡ್ಸ್. ನೋಡ್ಕೊಂಡು ನೀಟಾಗಿ ಮಾಡಬೇಕು. ಹಿಂಗೆ ತೆಗಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗೆ ಬಂತು ಹೇರ್. ಈ ರೀತಿ ಮಾಡಬೇಕು ಫ್ರೆಂಡ್ಸ್. ಇದು ಬಿಸಿ ಆರಿದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ. ಇನ್ನೂ ಒಂದು ಸಲ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ಇದೇ ರೀತಿ ನಾನು ಇವಾಗ ಹೇಳ್ತೀನಲ್ವ ಆ ರೀತಿ ವ್ಯಾಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಹೇರ್ ಚೆನ್ನಾಗಿ ನೀಟಾಗಿ ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡಿ.
ಒಂದು ಹ್ಯಾಂಡ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ವ್ಯಾಕ್ಸ್ ಮಾಡೋದು. ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ತೋರಿಸ್ತೀನಿ ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ವ್ಯಾಕ್ಸು. ಕೈಗೂ ಈ ಕೈಗೂ ಏನು ವ್ಯತ್ಯಾಸ ಅಂತ. ಈ ವ್ಯಾಕ್ಸ್ ಮಾಡೋದ್ರಿಂದ ಫ್ರೆಂಡ್ಸ್ ಟ್ಯಾನ್ ಎಲ್ಲ ಹೋಗುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಕ್ಲೀನಾಗಿ ಕಾಣುತ್ತೆ ಹ್ಯಾಂಡ್ಸ್ ಎಲ್ಲ. ತೋರಿಸ್ತೀನಿ ಫ್ರೆಂಡ್ಸ್. ಇದು ವ್ಯಾಕ್ಸ್ ಇನ್ನೂ ಮಾಡಿಲ್ಲ ಈ ಕೈಯಲ್ಲಿ. ನೋಡಿ ಹೆಂಗಿದೆ ಹೇರ್ ಗ್ರೋ ಹೆಂಗೆ ಕಾಣ್ತಿದೆ ನೋಡಿ. ಇದು ಇವಾಗ ಮಾಡಿದೆ, ಇವಾಗ ಕಂಪ್ಲೀಟ್ ಆಯಿತು. ಒಂದು ಕೈಯಲ್ಲಿ ವ್ಯಾಕ್ಸ್ ಮಾಡೋದು ಮುಗೀತು. ಇದು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ, ಸಖತ್ತಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ವ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಆ ರೀತಿ ಇತ್ತು ಫ್ರೆಂಡ್ಸ್, ಈ ಥರ. ಇವಾಗ ವ್ಯಾಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎರಡು ಕೈಗಳು ವ್ಯಾಕ್ಸ್ ಮಾಡೋದು ಮುಗೀತು. ಕೈ ತೊಗೊಂಡ್ಬಂದ್ಲು, ಒರೆಸ್ಕೊತಿದ್ದಾಳೆ ನೀಟಾಗಿ. ಸ್ವಲ್ಪ ಸ್ಕಿನ್ನು ಸೆನ್ಸಿಟಿವ್ ಇರೋರಿಗೆ ಸ್ವಲ್ಪ ರ್ಯಾಷಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಈ ಎರಡು ಕೈಗಳಿಗೂ ವ್ಯಾಕ್ಸ್ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಹತ್ರ ಯಾವುದಿರುತ್ತೆ ಅದನ್ನೇ ಅಪ್ಲೈ ಮಾಡ್ಬೋದು. ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನನ್ನ ಹತ್ರ ಇವಾಗ ನಿವ್ಯಾ ಇದೆ ಫ್ರೆಂಡ್ಸ್, ಅದನ್ನೇ ಅಪ್ಲೈ ಮಾಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನಿವ್ಯಾ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರ್ಯಾಷಸ್ ಎಲ್ಲ ಬಂದಿದೆ ನಮಕ್ಕಗೆ. ಇನ್ನೂ ಸ್ವಲ್ಪ 1-2 ಅವರ್ಸ್ ಹಂಗೆ ಆಯ್ತಂದರೆ ಎಲ್ಲ ನೀಟಾಗಿ ಆಗುತ್ತೆ ಫ್ರೆಂಡ್ಸ್, ಎಲ್ಲ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಿವ್ಯಾ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಆಯ್ತು ನೋಡಿ ಫ್ರೆಂಡ್ಸ್ ಕೈಯೆಲ್ಲ. ಅವಾಗ ಮುಂಚೆ ಎಷ್ಟು ಹೇರಿತ್ತು, ಇವಾಗೆಲ್ಲ ನೀಟಾಯಿತು, ಸಖತ್ತಾಗಿ ಕಾಣ್ತಿದೆ ಕೈಯೆಲ್ಲ. ಎರಡು ಕೈಗೂ ಅಪ್ಲೈ ಮಾಡಿದೆ ಫ್ರೆಂಡ್ಸ್. ವ್ಯಾಕ್ಸ್ ಮಾಡೋದು ಕಂಪ್ಲೀಟ್ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವ್ಯಾಕ್ಸ್ ಹೆಂಗೆ ಮಾಡೋದು ಅಂತ. ನಾನು ನೋಡಿ ಫ್ರೆಂಡ್ಸ್, ಎರಡು ಕೈಗಳಿಗೆ ವ್ಯಾಕ್ಸ್ ಮಾಡಿ ಆಯಿತು, ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಿದೆ ಕೈಗಳೆಲ್ಲ. ನೋಡ್ತಿರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವ್ಯಾಕ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸಿದೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.